ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದೇ ಸೆಪ್ಟೆಂಬರ್ 17 ಬಂದ್ರೆ 75 ವರ್ಷ ಕಂಪ್ಲೀಟ್ ಆಗುತ್ತೆ. ರಾಜಕೀಯ ಲೆಕ್ಕಾಚಾರಗಳು ಸಾಕಷ್ಟು ನಡೀತಾ ಇರೋದನ್ನ ನೀವು ಕೂಡ ನೋಡಿರ್ತೀರಾ. ಅಂದ್ರೆ ಮೋದಿ ಅವರು 75 ವರ್ಷ ಆದ್ಮೇಲೆ ನಿವೃತ್ತಿ ಹೊಂದ್ತಾರೆ ಅಂತೆಲ್ಲ ಹೇಳ್ತಾರೆ. ಈ ಹಿಂದೆ ಕೆಲವರು ಜ್ಯೋತಿಷಾಸ್ತ್ರಜ್ಞರು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ರು ಅಂದ್ರೆ 75ರ ನಂತರ ಮೋದಿ ಅವರಿಗೆ ವೈರಾಗ್ಯ ಬಂದ್ಬಿಡುತ್ತೆ, ಪ್ರಧಾನಿ ಸ್ಥಾನಕ್ಕೆ ಅವರೇ ರಾಜೀನಾಮೆಯನ್ನ ಕೊಟ್ಬಿಡ್ತಾರೆ ಅಂತೆಲ್ಲ ಮಾತನಾಡಿದ್ರು. ಆದ್ರೆ ಬಿಜೆಪಿಯಲ್ಲಿ ಯಾವ ರೀತಿಯಾದಂತ ಲೆಕ್ಕಾಚಾರಗಳಿದೆ, 75 ವರ್ಷ ಆದ್ಮೇಲೆ ಏನ್ ರಾಜೀನಾಮೆ ಕೊಡೋದಿಲ್ಲ, ಮೋದಿ ಅವರೇ ಮುಂದುವರಿತಾರೆ, ಹಾಗೆ ಮುಂದಿನ ಅವಧಿಗೂ ಅವರೇ ಪ್ರಧಾನಿ ಆಗ್ತಾರೆ ಅನ್ನೋ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ 75 ತುಂಬ್ತಾ ಇರೋದ್ರಿಂದ ಜ್ಯೋತಿಷಾಸ್ತ್ರದ ಪ್ರಕಾರ ನೋಡೋದಾದ್ರೆ ಮೋದಿಯವರ ಮುಂದಿನ ದಿನಗಳು ಹೇಗಿರುತ್ತೆ, 75 ಕಂಪ್ಲೀಟ್ ಆದ್ಮೇಲೆ ಅವರ ಜಾತಕದಲ್ಲಿ ಏನೇನೆಲ್ಲ ಸಮಸ್ಯೆಗಳಾಗಿರ್ಬಹುದು, ಒಂದಷ್ಟು ಯೋಗಗಳಾಗಿರ್ಬಹುದು, ಅಶುಭ ಫಲಗಳಿದ್ಯಾ, ಶುಭ ಫಲಗಳಿದ್ಯಾ, ಇದೆಲ್ಲವನ್ನ ಮಾತನಾಡೋಣ ಇದೆಲ್ಲದ್ರ ಬಗ್ಗೆ. ಹಾಗೇನೆ 2026ರ ವರ್ಷ ಮೋದಿಯವರ ಪಾಲಿಗೆ ಹೇಗಿರುತ್ತೆ ಇದೆಲ್ಲವನ್ನ ಮಾತಾಡೋಣ. ಈ ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರಾ ದೇವಿಯ ಆರಾಧಕರು, ಹಾಗೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರೂಜಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಮೋದಿ ಅವರಿಗೆ ಇದೇ ಸೆಪ್ಟೆಂಬರ್ 17 ಆದ್ಮೇಲೆ 75 ತುಂಬುತ್ತೆ. ಇಲ್ಲಿ ಕೇವಲ ಬಿಜೆಪಿ ಪಕ್ಷದವರಿಗೆ ಮಾತ್ರ ಅಲ್ಲ, ವಿಪಕ್ಷಗಳಿಗೂ ಒಂದ್ ರೀತಿ ಕ್ಯೂರಿಯಾಸಿಟಿ, 75 ಆದ್ಮೇಲೆ ಮೋದಿ ಅವರು ಏನಾದ್ರೂ ರಾಜೀನಾಮೆ ಕೊಡ್ತಾರಾ ಇಲ್ವಾ ಅಂತ. ಆ ಬೆಳವಣಿಗೆ ಜೊತೆಗೆ ಅವರ ಜಾತಕವನ್ನ ನೋಡಿ ಹೇಳೋದಾದ್ರೆ ಏನೆಲ್ಲ ಫಲಗಳಿದೆ, ಅಶುಭ ಫಲಗಳೇನಾದ್ರೂ ಇದೆಯಾ, ಸಮಸ್ಯೆಗಳಿದೆಯಾ, ಆರೋಗ್ಯ ಆಗಿರ್ಬೋದು, ರಾಜಕೀಯ ಕ್ಷೇತ್ರ, ಮುಂದಿನ ಹಾದಿ ಯಾವ ರೀತಿಯಾಗಿರುತ್ತೆ ಈ 75 ವರ್ಷ ಜೊತೆಗೆ 2026ಕ್ಕೆ ಅಂತ. ನರೇಂದ್ರ ಮೋದಿ ಅವರು ಹುಟ್ಟಿರುವಂತದ್ದು 17/9/50ನೇ ಇಸ್ವಿ 12 ಗಂಟೆ 9 ನಿಮಿಷಕ್ಕೆ ಮಧ್ಯಾಹ್ನ ಜನನ ಆಗಿರೋದು. ಆ ದಿನ ಭಾನುವಾರ, ಅನುರಾಧ ನಕ್ಷತ್ರ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಜನನ ಆಗಿರುವಂಥದ್ದು. ಈ ಡೇಟ್ ಆಫ್ ಬರ್ತ್ ಪ್ರಕಾರದಲ್ಲಿ ನಾವು ನೋಡೋಕೋದ್ರೆ ಅವ್ರು ಹುಟ್ಟಿರುವಂತದ್ರಲ್ಲಿ ಈಗ ಹೇಗಿದೆ ಅನ್ನುವಂಥದ್ದು. ಸಾಮಾನ್ಯವಾಗಿ 75 ವರ್ಷ ಅಂದ್ರೆ ರಿಟೈರ್ಮೆಂಟ್ ಅನ್ನುವಂಥದ್ದು. ಈಗಾಗಲೇ ನಾವು ಯಡಿಯೂರಪ್ಪನ ವಿಚಾರದಲ್ಲಿ ನಾವು ನೋಡಿದಾಗೂ CM ಪೋಸ್ಟ್ ಇಂದನೇ ತೆಗೆದಿರುವಂಥದ್ದು ಇದೆ. ಆದರೆ ಈಗ ಒಂದಷ್ಟು ಬದಲಾವಣೆ ವಿಚಾರದಲ್ಲಿ ಮತ್ತೆ ಅವರ ಜಾತಕದ ಬಲ ಹೇಗಿದೆ ಅನ್ನುವಂಥದ್ದು ನಾವು ನೋಡೋಕೋದ್ರೆ ನೋಡಿ, ಈಗ ಗೋಚಾರದಲ್ಲಿ ಗುರುಬಲ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಮತ್ತೆ ಅದರ ಜೊತೆಗೆ ಪಂಚಮ ಶನಿ ನಡೀತಾ ಇದೆ. ಸಾಮಾನ್ಯವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಟೈಮ್ ಸರಿ ಇಲ್ಲ ಅನ್ನುವಂಥದ್ದನ್ನ ಹೇಳುವಂಥದ್ದು ಇರುತ್ತೆ ಜ್ಯೋತಿಷ್ಯದಲ್ಲಿ. ಆದರೂ ಅವರು ಉತ್ತಮವಾದಂಥ ಸ್ಥಾನದಲ್ಲಿದ್ದಾರೆ, ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಜಾತಕ ಫಲ ಹೇಗಿದೆ ಅನ್ನುವಂಥದ್ದು ಇರುತ್ತೆ. ನಾವು ಯಾವಾಗಲೂ ಅಷ್ಟೇ ಹುಟ್ಟಿದ ಜಾತಕದ ಲೆಕ್ಕಾಚಾರದಲ್ಲಿ ಅವರಿಗೆ ಯೋಗಗಳು ಹೇಗಿದೆ, ಮತ್ತೆ ಅವರಿಗೆ ಇವತ್ತು ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಆ ಗ್ರಹಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ. ಈ ಪಂಚಮ ಶನಿ ಇದ್ರೂ ಸಹ ಶನಿ ಕೇಂದ್ರದಲ್ಲಿದ್ದಾರೆ. ಗುರುಬಲ ಇಲ್ಲ ಅಂದ್ರೇನು ಗುರು ಕೇಂದ್ರದಲ್ಲಿ ಇರುವಂಥದ್ದು ಇರುತ್ತೆ. ಅಂದ್ರೆ ನೋಡಿ, ಯಾವುದೇ ವ್ಯಕ್ತಿಗೆ ಈ ವರ್ಷಫಲ ಅಂತ ನಾವು ನೋಡಿದಾಗ ಟೈಮ್ ಸರಿ ಇಲ್ಲ ಅಂದ್ರೆ ಅವ್ರ ಜಾತಕದಲ್ಲಿ ಆ ಗ್ರಹಗಳು ಬಲಿಷ್ಠವಾಗಿರ್ಬೇಕು. ಯಾವಾಗ ಬಲಿಷ್ಠವಾಗಿರುತ್ತೋ ಅವ್ರಿಗೆ ಯಾವುದೇ ಗುರುಬಲ ಶನಿ ಬಲ ಇದ್ರು ಅಥವಾ ಬಂದ್ರು ಹೋದ್ರು ಅವ್ರಿಗೆ ಒಂದೇ ಫಲಗಳನ್ನ ಕೊಡ್ತಾ ಇರುತ್ತೆ. ಇವತ್ತು ಎಷ್ಟೋ ಜನ ಆ ರಾಶಿ ಅಂತ ನಾವು ನೋಡಿದಾಗ ನಕ್ಷತ್ರದಲ್ಲಿ ಮಹಾನಕ್ಷತ್ರದಲ್ಲಿ ಜನನ ಆಗಿರುವಂಥದ್ದು. ಇವತ್ತು ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದ್ ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬಿದ್ರೆ ಅವರ ರಾಶಿ ಜಾತಕದ ವಿಚಾರದಲ್ಲಿ ಒಂದು ರಾಜಕೀಯದಲ್ಲಿ ಇನ್ನಷ್ಟು ಬಲಿಷ್ಠವಾಗಿ ಬೆಳೀತಾರೆ ಅನ್ನುವಂಥದ್ದನ್ನ ಹೇಳುತ್ತೆ. ಚತುರ್ಭಾವದಲ್ಲಿ ಗುರು ರಾಶಿಯಲ್ಲಿ ನಾವು ನೋಡಕ್ ಹೋದ್ರೆ ಯಾವಾಗ್ಲೂ ಅಷ್ಟೇ ಈ ಕುಂಭರಾಶಿಯಲ್ಲಿ ಗುರುಗ್ರಹ ಇದ್ದು ಕುಂಭರಾಶಿ ಅಧಿಪತಿ ಸಿಂಹರಾಶಿಯಲ್ಲಿ ಇದ್ದಾರೆ. ಕೇಂದ್ರ ಅಂತ ಹೇಳ್ತೀವಿ, ಅಲ್ಲಿ ಬಲಹೀನನಾಗಿದ್ದರೆ ಕೇಂದ್ರದಲ್ಲಿ ಇದ್ರೆ ಯಾವುದೇ ಗ್ರಹಗಳು ಅದು ಬಹಳ ಉನ್ನತ ಸ್ಥಾನ, ಉನ್ನತ ಅಧಿಕಾರ, ಫಲಗಳನ್ನ ಕೊಡುತ್ತೆ ಅನ್ನುವಂಥದ್ದು ಹೇಳುತ್ತೆ. ಹಾಗಾಗಿ ಈ 2025 ಏನಿದೆ, ನಂತರ 26 ಆಗ್ಬೋದು, 27 ಆಗ್ಬೋದು, ಅವ್ರಿಗೆ ಇನ್ನ ಒಂದು 3 ವರ್ಷ ಇನ್ನ ಉತ್ತಮವಾದಂತ ಅಭಿವೃದ್ಧಿಯನ್ನ ಕಾಣುವಂಥದ್ದು ಜಾತಕ ಅನ್ನುವಂಥದ್ದನ್ನ ಹೇಳುವಂಥದ್ದು ಇರುತ್ತೆ. ಆದ್ರೆ ಇಲ್ಲಿ ಆರೋಗ್ಯದ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬರಬಹುದಾದಂಥದ್ದಿದೆ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ಅಷ್ಟೇ ರಾಹು 6ನೇ ಮನೆಯಲ್ಲಿ ಇದ್ರೆ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಋಣ ರೋಗದ ವಿಚಾರದಲ್ಲಿ ಹೇಳುತ್ತೆ. ಶತ್ರುಗಳ ಕಾಟ ಜಾಸ್ತಿ ಆಗ್ತಾರೆ. ಈಗಾಗ್ಲೇನೋ ಶತ್ರುಗಳು ಬಹಳಷ್ಟು ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಆದ್ರೆ ಆ ಶತ್ರುಗಳು ಇನ್ನಷ್ಟು ಮುಂದುವರ್ಕೊಂಡು ಹೋಗುವಂಥದ್ದು ಇರುತ್ತೆ. ಆದರೆ ಅಧಿಕಾರ ಮತ್ತೆ ಸ್ಥಾನ ಏನಿದೆ ಬದಲಾವಣೆ ಆಗುವಂತ ಸಾಧ್ಯತೆ ಇಲ್ಲ. ಇನ್ನಷ್ಟು ಉತ್ತಮವಾದಂತ ಸ್ಥಾನ ಲಭ್ಯ ಆಗಬಹುದು,
ಆದ್ರೆ ಇಲ್ಲಿ ಯಾವುದೇ ಅಧಿಕಾರವನ್ನು ಕಳ್ಕೊಳ್ಳೋದಾಗ್ಲಿ ಅಥವಾ ಇನ್ನೇನೋ ಒಂದು ಬದಲಾವಣೆ ಆಗುವಂತ ಸಾಧ್ಯತೆಗಳು ಯಾವುದು ಇಲ್ಲಿ ಕಂಡು ಬರ್ತಾ ಇಲ್ಲ ಜಾತಕದಲ್ಲಿ. ಯೋಗ ಅಂತೂ ಬಹಳ ಚೆನ್ನಾಗಿದೆ ನರೇಂದ್ರ ಮೋದಿ ಅವರ ಜಾತಕ ಅಂತ ಹೇಳಬಹುದಾಗಿದೆ. ಓಕೆ, ಅಂದ್ರೆ ಯೋಗಗಳು ಅಂದ್ರೆ ಯಾವ ಯೋಗಗಳು ಅಂತ ಉಲ್ಲೇಖ ಮಾಡಬಹುದು? ಯಾಕೆಂದ್ರೆ ಕೆಲವ್ರು ಹೇಳ್ತಾ ಇದ್ರು ವೈರಾಗ್ಯ ಬಂದ್ಬಿಟ್ಟು ಅವರೇ ರಾಜೀನಾಮೆ ಕೊಡೋ ಮನಸ್ಥಿತಿಗೆ ಅವರೇ ಬಂದ್ಬಿಡ್ತಾರೆ, ಬೇರೆ ಯಾರು ಪ್ರೆಷರ್ ಹಾಕಿ ರಾಜೀನಾಮೆ ಕೊಡಿ ಅಂತ ಹೇಳೋದೇ ಬೇಡ ಅಂತ. ಸೊ ಆರೋಗ್ಯದ ಬಗ್ಗೆ ಒಂದಿಷ್ಟು ಹೇಳಿದ್ರಿ, ಆದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ಮುಂದುವರಿತಾರಾ ಇಲ್ವಾ ಅನ್ನೋದಕ್ಕೆ ಯಾವ್ದಾದ್ರು ಯೋಗಗಳು ಅವ್ರಿಗೆ ಸಹಕಾರಿಯಾಗಿದೆಯಾ ಜಾತಕದಲ್ಲಿ? ಇಲ್ಲಿ ವೈರಾಗ್ಯವನ್ನ ಕೊಟ್ಟು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದ್ರೆ ಈಗಾಗಲೇ ಜಾತಕದಲ್ಲೇ ವೈರಾಗ್ಯ ಯೋಗ ಅಂತ ಹೇಳ್ತೀವಿ. ಯಾಕೆ ವೈರಾಗ್ಯ ಯೋಗ ಅವ್ರಿಗೆ ಇಲ್ಲಿ ಇರುತ್ತೆ? ಎಲ್ಲ ಪ್ರಧಾನಮಂತ್ರಿ ಏನು ಬೇಕೋ ಅವ್ರಿಗೆ ಬರುವಂತದ್ದು ಸೌಲಭ್ಯಗಳು ಎಲ್ಲಾ ರೀತಿಯಲ್ಲಿ ಇದ್ರೂ ಸಹ ವೈರಾಗ್ಯವಾಗಿ ಅವರು ಜೀವನ ನಡೆಸ್ತಾರೆ ಅನ್ನುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಕರ್ಮಸ್ಥಾನ ಅಂತ ಹೇಳ್ತೀವಿ ನಾವು ಇವತ್ತು. ಕರ್ಮಸ್ಥಾನ ಅಂದ್ರೆ ವೃತ್ತಿ ಜೀವನ ಅಂತ ಹೇಳ್ತೀವಿ. ಆತ ಯಾವ ವೃತ್ತಿಯಲ್ಲಿ ಜೀವನವನ್ನು ಮಾಡಬಹುದು ಅನ್ನುವಂಥದ್ದು. ಅವರ ಜಾತಕದಲ್ಲಿ ಅವರು ಹುಟ್ಟಿರುವಂತದ್ದು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಜನನ ಆಗಿರುವಂತದ್ದು. ಕರ್ಮಸ್ಥಾನ ಅಂತ ಹೇಳಿದ್ರೆ ಕರ್ಮಸ್ಥಾನ 10ನೇ ಮನೆ ಸಿಂಹ ರಾಶಿ ಆಗಿರುತ್ತೆ. ಆ ಸಿಂಹ ರಾಶಿಯ ಅಧಿಪತಿ ರವಿ ಕೇತು ಜೊತೆ ಇದ್ದಾನೆ. ಕೇತು ಗ್ರಹ ವೈರಾಗ್ಯವನ್ನ ಕೊಡುವಂತವನಾಗಿರ್ತಾನೆ. ಅವರ ವೃತ್ತಿಯಲ್ಲೇ ವೈರಾಗ್ಯ ಜೀವನವನ್ನ ನಡೆಸ್ಕೊಂಡು ಜೀವನವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳುತ್ತೆ. ಹಾಗಾಗಿ ಅವ್ರಿಗೆ ವೈರಾಗ್ಯ ಬೇಕಾಗಿಲ್ಲ. ಸೊ ಹಾಗಾಗಿ ರಿಟೈರ್ಡ್ ಆದ್ರೇನು ಸಹ ವೈರಾಗ್ಯ ಆಗಿರ್ತಾರೆ. ಈ ಕೆಲಸದಲ್ಲೇನೋ ವೈರಾಗ್ಯ ಜೀವನವನ್ನ ನಡೆಸುವಂತದ್ದು ಜಾತಕ ಅಂತ ಹೇಳ್ಬಹುದು. ನೋಡಿ, ಯಾವುದೇ ಆಗಬಹುದು, ಒಬ್ಬ ರಾಜಕೀಯ ವ್ಯಕ್ತಿ ಒಂದು ಸ್ಥಾನಕ್ಕೆ ಹೋಗ್ಬೇಕು, ರಾಜಕೀಯದಲ್ಲಿ ಭವಿಷ್ಯ ಇದೆ ಅಂತ ಹೇಳಿದ್ರೆ ನಾವು ಒಂದಷ್ಟು ಯೋಗಗಳನ್ನ ನಾವು ನೋಡ್ತೀವಿ. ಗಜಕೇಸರಿ ಯೋಗ ಆಗ್ಬಹುದು, ಶಶಿಮಂಗಳ ಯೋಗ ಆಗಬಹುದು. ನೋಡಿ, ಇವರ ಜಾತಕದಲ್ಲಿ ಚಂದ್ರ ಮತ್ತೆ ಕುಜ, ಶಶಿ ಮತ್ತೆ ಮಂಗಳ ಯೋಗ ಅಂತ ಹೇಳ್ತೀವಿ, ಶಶಿಮಂಗಳ ಯೋಗ. ಸೊ ಇವೆಲ್ಲವನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ಆ ಏನು ರಾಜಕೀಯ ಭವಿಷ್ಯದಲ್ಲಿ ಇನ್ನಷ್ಟು ಉತ್ತಮ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಚತುರ್ಸಾಗರ ಯೋಗ ಅಂತ ಇರ್ಬೇಕು. ಇವರ ಜಾತಕದಲ್ಲಿ ಚತುರ್ಸಾಗರ ಯೋಗಗಳು ಇರುವಂತದ್ದು ನಾವು ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಕೇಂದ್ರದಲ್ಲಿ ಗುರು ಮತ್ತೆ ಶನಿ ಒಂದು ಗ್ರಹ ಇದ್ರೇನೆ ಅವರು ಉತ್ತಮವಾದಂತ ಅಭಿವೃದ್ಧಿಯನ್ನ ಕಾಣ್ತಾರೆ ಅಂತ ಹೇಳುತ್ತೆ. ಇವರ ಜಾತಕದಲ್ಲಿ 2 ಗ್ರಹಗಳು ಕೇಂದ್ರದಲ್ಲೇ ಇರುವಂತದ್ದಿದೆ. ಒಂದು ಸರ್ವ ಯೋಗವನ್ನ ಕೊಡುವಂತದ್ದು ಯೋಗಕಾರಕ ಶನಿ, ಕರ್ಮಕಾರಕ ಅಂತ ಹೇಳ್ತೀವಿ, ಯೋಗಕಾರಕ ಅಂತ ಹೇಳ್ತೀವಿ. ಆತ ಕೇಂದ್ರದಲ್ಲಿದ್ರೆ ಆತನಿಗೆ ಜೀವನ ಪರ್ಯಂತ ಅವರ ಆಯುಷ್ಯ ಎಷ್ಟಿರುತ್ತೋ ಅಲ್ಲಿ ತನಕ ಅವರ ಸ್ಥಾನ ಗಟ್ಟಿಯಾಗಿರುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಸೊ ಹಾಗಾಗಿ ಯೋಗಗಳು ಬಹಳಷ್ಟು ಚೆನ್ನಾಗಿದೆ ಅವರಿಗೆ. ಚತುರ್ಸಾಗರ ಯೋಗ ಇದೆ, ಶಶಿಮಂಗಳ ಯೋಗ ಇದೆ, ಮತ್ತೆ ಬುಧಾದಿತ್ಯ ಯೋಗವನ್ನ ನಾವು ನೋಡಬಹುದು. ವೈರಾಗ್ಯ ಯೋಗನೂ ಸಹ ಅವರ ಜಾತಕದಲ್ಲಿ ಇದೆ. ಸೊ ಹಾಗಾಗಿ ಇಷ್ಟು ಯೋಗಗಳು ಅವ್ರನ್ನ ಉನ್ನತ ಸ್ಥಾನ, ಒಂದು ಅಭಿವೃದ್ಧಿಯತ್ತ ಕೊಂಡೊಯ್ಯುವಂತಹ ಜಾತಕ ಅಂತ ಹೇಳ್ಬಹುದಾಗಿದೆ. ಮತ್ತೆ ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳಲ್ಲಿ ಒಂದಿಷ್ಟು ನಕ್ಷತ್ರಗಳು ಒಂದು ಉತ್ತಮವಾದಂತಹ ಫಲಗಳನ್ನು ಕೊಡುತ್ತೆ. ಮತ್ತೆ ಅದ್ರ ಜೊತೆಗೆ ಮಹಾನಕ್ಷತ್ರಗಳು ಅಂತಾನು ಹೇಳುತ್ತೆ. ಅದರಲ್ಲಿ ಇವರು ಹುಟ್ಟಿರುವಂತದ್ದು ಅನುರಾಧ ನಕ್ಷತ್ರ, ಮಹಾನಕ್ಷತ್ರದಲ್ಲೇ ಜನನ ಆಗಿರುವಂತದ್ದಾಗಿದೆ. ಹಾಗಾಗಿ ಜಾತಕದ ಫಲ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಇವರಿಗೆ ಅವರ ಜೀವನಾದಿ ಕಾಲದವರೆಗೂ ಒಂದು ಸ್ಥಾನದಲ್ಲೇ ಇರುವಂತಹ ಯೋಗಗಳನ್ನ ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಈಗ ನಾವು ದೇವೇಗೌಡರ ವಿಚಾರದಲ್ಲಿ ಇವತ್ತು ನೋಡಿ, ಇಷ್ಟೇ ಆರೋಗ್ಯ ಒಂದು ಕುಂಠಿತವಾಗಿದ್ದರನ್ನು ಒಂದು ಸ್ಥಾನದಲ್ಲೇ ಇದ್ದಾರೆ, ಅಧಿಕಾರದಲ್ಲೇ ಇರುವಂಥದ್ದು ನಾವು ನೋಡ್ತೀವಿ. ಅದೇ ರೀತಿ ಈ ಜಾತಕದಲ್ಲಿನೂ ಹಾಗೆ ಇದೆ. ನಾವು ಕೆಲವೊಂದು ಪ್ರಧಾನಮಂತ್ರಿಗಳಾಗಿರುವಂತದ್ದು ನಾವು ಜಾತಕಗಳನ್ನ ನಾವು ನೋಡಿದಾಗ ಒಂದಿಷ್ಟು ಜಾತಕಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಒಂದಷ್ಟು ಅಧಿಕಾರದಲ್ಲಿ ಇರ್ತಾರೆ, ಆನಂತರ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದಿದೆ. ಸೊ ಇಲ್ಲಿ ನರೇಂದ್ರ ಮೋದಿ ಅವರ ಜಾತಕ ನೋಡಕ್ ಹೋದ್ರೆ ಇವರ ಅಧಿಕಾರ ಪೂರ್ಣ ಕಾಲದವರೆಗೂ ಇರುತ್ತೆ ಅಂತ ಹೇಳುತ್ತೆ. ಅವರು ಇಡೀ ಜೀವನವನ್ನೇ ಮುಖ್ಯಮಂತ್ರಿ, MLA ಇಂದ ಹಿಡಿದು ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿವರೆಗೂ ಹೋಗಿದ್ದಾರೆ. ಪ್ರಧಾನಮಂತ್ರಿಗಳ ಏನಿದೆ ಹುದ್ದೆ ಅವರ ಜೀವನಾದಿ ಕಾಲದವರೆಗೂ ಸ್ವಲ್ಪ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ ಜಾತಕದ ಫಲಗಳನ್ನ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಮೋದಿ ಅವರ ಅಭಿಮಾನಿಗಳಾಗಿರ್ಬೋದು, BJP ಆಗಿರ್ಬೋದು, ಅವರ ಫಾಲೋವರ್ಸ್ ಆಗಿರ್ಬೋದು, ಎಲ್ರಿಗೂ ಒಂದಷ್ಟು ಸಮಾಧಾನ ಸಿಕ್ಕಿರುತ್ತೆ ಇದನ್ನ ಕೇಳಿ. ಯಾಕಂದ್ರೆ ಒಂದಷ್ಟು ಆತಂಕ ಇತ್ತು ಅವ್ರಿಗೆ. 75 ಆದ್ಮೇಲೆ ಎಲ್ಲಿ BJP ಕೆಲವರನ್ನೆಲ್ಲ 75 ವರ್ಷ ಆದ್ಮೇಲೆ ರಾಜೀನಾಮೆನ ಪಡ್ಕೊಳ್ತಾರಲ್ಲ, ಇವ್ರ ವಿಚಾರದಲ್ಲೂ ಹಾಗೆ ಆಗತ್ತಾ ಅಥವಾ ಮುಂದಿನ ಯೋಗ ಹೇಗಿರುತ್ತೆ ಅಂತ ಕನ್ಫ್ಯೂಷನ್ ಇತ್ತು ಕೆಲವರಿಗೆ. ಅಂತವ್ರಿಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಕ್ತಂಗ ಆಗಿದೆ, ಒಳ್ಳೊಳ್ಳೆ ಯೋಗ ಇದೆ. ಸೊ ಅವರೇ ಮುಂದುವರಿತಾರೆ ಅಂತ. ಹೌದು, ಯಾವುದೇ ಕಾರಣಕ್ಕೂ ಇವರು ಪ್ರಧಾನಮಂತ್ರಿಗಳಿಂದ ಒಂದು ಇಳಿಯೋದಿಲ್ಲ ಅಂತ ಹೇಳುತ್ತೆ. ಸೇವೆಯನ್ನು ಮಾಡ್ಕೊಂಡು ಹೋಗುವಂತದ್ದಿದೆ. ಯಾಕಂತ ಹೇಳಿದ್ರೆ ಅವರಿಗೆ ಗುರು ಮತ್ತೆ ಶನಿ ಕೇಂದ್ರದಲ್ಲಿ ಶುಭ ಫಲಗಳನ್ನ ಕೊಡ್ತಾ ಇದೆ. ಸೊ ಹಾಗಾಗಿ ಏನು ತಲೆ ಕೆಡಿಸ್ಕೊಳ್ಳುವಂಥದ್ದೇನಿಲ್ಲ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಅಷ್ಟು ಬಿಟ್ರೆ ಇವ್ರಿಗೆ ಯಾವುದೇ ರೀತಿ ತೊಂದರೆಗಳಿಲ್ಲ. ಶತ್ರುಗಳು ಇದ್ದೇ ಇರ್ತಾರೆ. ಶತ್ರುಗಳು ಯಾರೇ ಇದ್ರೂ ಕೇಂದ್ರದಲ್ಲಿರುವಂತ ಗ್ರಹಗಳಿಂದ ಶತ್ರುಗಳು ಅವರಷ್ಟೇ ಅವರೇ ದೂರ ಹೋಗ್ಬಿಡ್ತಾರೆ. ಧನ್ಯವಾದ ಗುರುಗಳೇ. ಹರೇ ಶ್ರೀನಿವಾಸ.